MNCಗಳಲ್ಲಿ ಕನ್ನಡಿಗ ಉದ್ಯೋಗಿಗಳು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಬೋರ್ಡ್ ಹಾಕಬೇಕು ಅಂತ ನಿಮ್ಮ ಅಭಿಪ್ರಾಯ ಏನು? ಹೌದು, ಅದು ಅವಶ್ಯಕತೆ ಭಾರಿ ಒಳ್ಳೆ ಕೆಲಸ ಹಾಕಬೇಕು. ಯಾಕೆಂದರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕೆ ಬರಬೇಕು ಅಂತ ಹೇಳಿ 40-45 ವರ್ಷಗಳಿಂದ ಬಂದಂಥ ಎಲ್ಲ ಸರ್ಕಾರಗಳು ಮುಂದೆ ನಾವು ಹೇಳ್ಕೊಂಡು ಬಂದು ಯಾವ್ಯಾವ ABCD ಅಂತ ಹೇಳಿಕೊಳ್ಳುವಂಥ ಉದ್ಯೋಗದಲ್ಲಿ ಎಷ್ಟೆಷ್ಟು % ಕನ್ನಡಿಗರು ಇರಬೇಕು ಅನ್ನೋದನ್ನ ಆ ಮಹಿಷಿ ವರದಿ ಹೇಳ್ತಾ ಹೋಗುತ್ತೆ. ಹಿಂದೆ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾದಾಗ ಅವತ್ತು ಈ ವರದಿಯನ್ನು ಕೊಡಿ ಅಂತ ಕೇಳಿದಾಗ ವರದಿಯನ್ನು ಕೊಟ್ಟರು. ಅವತ್ತು ಯಾರೋ ಭಾಷೆಯ ಅಲ್ಪಸಂಖ್ಯಾತರನ್ನ ಓಲೈಸ್ಲಿಕ್ಕೋಸ್ಕರ ಆ ವರದಿ ಇವತ್ತವರೆಗೂ ಜಾರಿಗೆ ಬರಲಿಲ್ಲ. ಇವತ್ತಾದರೂ ಆ ವರದಿ ಜಾರಿಗೆ ಬಂದರೆ ಎಲ್ಲ ಉದ್ಯಮ ಏನಿದೆ ಅದು ಖಾಸಗಿ ಉದ್ಯಮ ಇರ್ಬೋದು, ಕೇಂದ್ರದ ಉದ್ಯಮ ಇರ್ಬೋದು, ರಾಜ್ಯದ ಉದ್ಯಮ ಇರ್ಬೋದು, ಎಲ್ಲ ಉದ್ಯಮಗಳಲ್ಲಿ ಹಾಕಿ ನೀವು ತೋರಿಸಿ. ಬೋರ್ಡು ಹಾಕ್ತಾರೆ, ಸಂಖ್ಯೆನೂ ತೋರಿಸ್ತಾರೆ, ಕ್ರಮ ಏನು ಅಂತ ಅಷ್ಟೇ ಅಲ್ಲ, ಸರ್ಕಾರ ಒಳ ಹೋಗಿ ಅಲ್ಲಿ ಎಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಅನ್ನೋದನ್ನ ಅಂಕಿಅಂಶವನ್ನು ತಗೊಳ್ಳುವಂಥದ್ದು ಆಗಬೇಕು. ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲ ಉದ್ಯೋಗಗಳು ಉತ್ತರ ಭಾರತದಿಂದ ಬಂದಂಥ ಒಂದು ಕಾಲಕ್ಕೆ ದಕ್ಷಿಣ ಭಾರತದ ವಲಸೆಯನ್ನು ಕಂಡಿದ್ದು ಈಗ ಉತ್ತರ ಭಾರತದ ವಲಸೆಯನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಎಲ್ಲ ನಮ್ಮ ಬದುಕನ್ನು, ನಮ್ಮ ಉದ್ಯೋಗವನ್ನು ಇವತ್ತು ಅವ್ರು ತಗೋತಾ ಇದ್ದಾರೆ. ಹಾಗಾಗಿ ಸರ್ಕಾರ ಸರಿಯಾದ ಕ್ರಮ ತಗೋಬೇಕು. ಅದಕ್ಕೆ ಆದಂಥ ಒಂದು ಅಧಿಕಾರಿಯ ವರ್ಗವನ್ನು ನೇಮಕ ಮಾಡಬೇಕು. ಪ್ರತಿ ಉದ್ಯಮಕ್ಕೆ ಹೋಗಬೇಕು, ಎಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಅಂತೇಳಿ ಪರಿಶೀಲನೆ ಮಾಡಬೇಕು. ಅಲ್ಲಿ ಕನ್ನಡಿಗರನ್ನ ತಗೊಳ್ಳಿಕ್ಕೆ ನೀವು ತಗೊಳ್ಳದೆ ಹೋದರೆ ನಾವು ನಿಮ್ಮ ಮೇಲೆ ಕ್ರಮ ತಗೋತೀವಿ ಅಂತ ಹೇಳುವಂಥ ತಾಕತ್ತು, ಶಕ್ತಿ ಈ ಸರ್ಕಾರಕ್ಕೆ ಬರಬೇಕು.